ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ತೀನ್. ಇದರ IMDb ರೇಟಿಂಗ್ 7.2 ಇದೆ. ಸೊ ಮೂವಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆವರೆಗೆ ನೋಡಿ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಮಾರ್ಟಿನ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಈತ ರಾತ್ರಿ ಟೈಮಲ್ಲಿ ಕಾರಲ್ಲಿ ಹೋಗ್ತಿರ್ತಾನೆ. ಆಗ ರೋಡ್ ಸೈಡಲ್ಲಿ ಮಾಸ್ಕ್ ಹಾಕೊಂಡು ಒಬ್ಬ ವ್ಯಕ್ತಿ ಕಾರಲ್ಲಿ ಕೂತಿರ್ತಾನೆ. ಮಾರ್ಟಿನ್ ಆತನನ್ನು ನೋಡಿ ಮುಂದೆ ಹೋಗುತ್ತಿರುವಾಗ ಸಡನ್ ಆಗಿ ಏನೋ ನೆನಪಾಗಿ ಶಾಕ್ ಆಗ್ತಾನೆ. ಆಗ ಮಾರ್ಟಿನ್ ಕಾರ್ ಪಲ್ಟಿ ಹೊಡೆಯುತ್ತೆ. ಆಗ ಅಲ್ಲಿಗೆ ಬಂದ ಜಾನ್ ಅದನ್ನು ನೋಡಿ ಹಾಗೆ ನಿಂತು ಬಿಡ್ತಾನೆ. ಸೀನ್ ಇಲ್ಲಿಂದ ಕಟ್ಟಾಗಿ ಜಾನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ. ಇಲ್ಲಿ ಇನ್ಸ್ಪೆಕ್ಟರ್ ಸರಿತಾ ಜಾನ್ನ ನೋಡಿ, ಕಳೆದ 8 ವರ್ಷಗಳಿಂದ ನೀವು ಕಂಟಿನ್ಯೂ ಆಗಿ ಸ್ಟೇಷನ್ಗೆ ಬರ್ತಿದ್ದೀರಾ, ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ನಾವು ನಿಮಗೆ ಕಾಲ್ ಮಾಡ್ತೀವಿ ಅಂತ ಹೇಳ್ತಾಳೆ. ಆಗ ಜಾನ್, ದಿನಕ್ಕೆ 1 ಬಾರಿ ಆದರೂ ಸ್ಟೇಷನ್ಗೆ ಬಂದು ಕೇಸ್ ಬಗ್ಗೆ ವಿಚಾರಿಸಿಲ್ಲ ಅಂದರೆ ನನ್ನ ಹೆಂಡತಿ ಸೆಟ್ ಮಾಡ್ಕೋತಾಳೆ ಅಂತ ಹೇಳ್ತಾನೆ. ಜಾನ್ ಅಲ್ಲಿಂದ ಎದ್ದು ಮನೆಗೆ ಬರ್ತಾನೆ. ಜಾನ್ ಹೆಂಡತಿ ನ್ಯಾನ್ಸಿ ವೀಲ್ ಚೇರ್ ಮೇಲೆ ಇರ್ತಾಳೆ. ನ್ಯಾನ್ಸಿ ಜಾನ್ಗೆ ತುಂಬಾ ವರ್ಷಗಳಾದವು, ಆ ಕೇಸ್ ಬಗ್ಗೆ ಮರೆತು ಬಿಡು ಅಂತ ಹೇಳ್ತಾಳೆ. ಆದ್ರೆ ಜಾನ್ ಏನು ಹೇಳದೆ ತನ್ನ ರೂಮ್ಗೆ ಹೋಗಿ ತನ್ನ ಮೊಮ್ಮಗಳು ಆಂಜೆಲಾ ಹಳೆ ವಿಡಿಯೋಸ್ ಪ್ಲೇ ಮಾಡಿ ನೋಡ್ತಿರ್ತಾನೆ. ಆಂಜೆಲಾ ಸತ್ತ ದಿನ ಜಾನ್ ಪೊಲೀಸರಿಗೆ ನಿಮ್ಮಿಂದಾಗಿನೇ ಆಂಜೆಲಾ ಸತ್ತಿದ್ದು ಅಂತ ಬೈತಿರ್ತಾನೆ. ಆಗ ಜಾನ್ ಅಳಿಯ ಪೀಟರ್, ಇಲ್ಲ ಇದೆಲ್ಲ ನಿಮ್ಮಿಂದಾನೇ ಆಗಿದ್ದು, ನೀವು ಜಾಗೃತಿಯಾಗಿದ್ದರೆ ನನ್ನ ಮಗಳು ಈಗ ಬದುಕುತ್ತಿದ್ದಳು ಅಂತ ಹೇಳ್ತಾನೆ. ಇಲ್ಲಿಂದ ಸ್ಟೋರಿ ಪ್ರೆಸೆಂಟ್ಗೆ ಬರುತ್ತೆ. ಆಂಜೆಲಾಗೆ ಉಲನ್ ಕ್ಯಾಪ್ ಅಂದರೆ ತುಂಬ ಇಷ್ಟ ಇರುತ್ತೆ. ಅದಕ್ಕೆ ಜಾನ್ ಒಂದು ಕ್ಯಾಪ್ ತಗೊಂಡು ಆಂಜೆಲಾ ಸಮಾಧಿ ಮೇಲೆ ಇಡ್ತಾನೆ. ಅಲ್ಲಿಂದ ಜಾನ್ ಚರ್ಚ್ಗೆ ಬರ್ತಾನೆ. ಇಲ್ಲಿ ಮಾರ್ಟಿನ್ನ ಭೇಟಿ ಆಗೋಕೆ ಬಂದಿರ್ತಾನೆ. ಆದರೆ ಮಾರ್ಟಿನ್ ಜಾನ್ನ ನೋಡಿ ಬ್ಯುಸಿ ಆಗಿರೋ ಥರ ನಾಟಕ ಮಾಡ್ತಾನೆ. ಆಗ ಜಾನ್ ಯೂನಿಫಾರ್ಮ್ ತೆಗೆದು ವೈಟ್ ಬಟ್ಟೆ ಹಾಕೊಂಡ್ರೆ ಯಾರು ಚರ್ಚ್ ಫಾದರ್ ಆಗಲ್ಲ ಅಂತ ಹೇಳಿ ಅಲ್ಲಿಂದ ತನ್ನ ಮನೆ ಕಡೆ ಬರ್ತಾನೆ. ಜಾನ್ ರಾತ್ರಿಯಲ್ಲೇ ಎದ್ದು ತನ್ನ ಮೊಮ್ಮಗಳು ಆಂಜೆಲಾ ಕಿಡ್ನಾಪ್ ಆದಾಗ ರೆಕಾರ್ಡ್ ಆಗಿದ್ದ ವಾಯ್ಸ್ ರೆಕಾರ್ಡರ್ ಕೇಳ್ತಿರ್ತಾನೆ. ಅದರಲ್ಲಿ ಏಂಜೆಲ್, ತಾತ ನನ್ನನ್ನು ಕ್ಷಮಿಸು, ನಾನು ನಿನ್ನ ಮಾತನ್ನು ಕೇಳಬೇಕಾಗಿತ್ತು, ಹೇಗಾದರೂ ಮಾಡಿ ನನ್ನ ಕಾಪಾಡು ಅಂತ ಹೇಳ್ತಿರ್ತಾಳೆ. ಜಾನ್ ಪಾಸ್ಟ್ನ ನೆನೆಸ್ಕೊತಾನೆ. ಏಂಜೆಲ್ ಸ್ಕೂಲಿಂದ ಒಬ್ಬಳೇ ನಡೆದು ಬರುತ್ತಿದ್ದಾಗ ಒಂದು ಕಾರ್ ಬಂದು ಏಂಜೆಲ್ನ ಕಿಡ್ನಾಪ್ ಮಾಡುತ್ತೆ. ಆಗ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡುತ್ತಿದ್ದ ಮಾರ್ಟಿನ್ಗೆ ಈ ಕೇಸ್ ನ ಕೊಡಲಾಗುತ್ತೆ. ಮಾರ್ಟಿನ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ಪ್ರೆಸೆಂಟ್ ನಲ್ಲಿ ಜಾನ್ ಏಂಜೆಲ್ನ ನೆನೆಸ್ಕೊಂಡು ದುಃಖ ಪಡ್ತಿರ್ತಾನೆ. ಈ ಕಡೆ ಮಾರ್ಟಿನ್ ಕೂಡ ಏಂಜೆಲ್ನ ಕಾಪಾಡೋಕ್ಕಾಗಿಲ್ಲ ಅಂತ ಪೊಲೀಸ್ ಕೆಲಸ ಬಿಟ್ಟು ಫಾದರ್ ಆಗಿರ್ತಾನೆ. ಮಾರ್ಟಿನ್ ಜಾನ್ ಮನೆಗೆ ಬರ್ತಾನೆ. ಜಾನ್ ಮನೆಯಲ್ಲಿರಲ್ಲ. ಆಗ ಮಾರ್ಟಿನ್ ನ್ಯಾನ್ಸಿಗೆ ಇನ್ನೆಷ್ಟು ದಿನ ಜಾನ್ ಹೀಗೆ ಇರ್ತಾನೆ, ಜಾನ್ಗೆ ಎಲ್ಲ ಮರೆತು ಬಿಡು ಅಂತ ಹೇಳು ಅಂತ ಹೇಳ್ತಾನೆ. ಆಗ ನ್ಯಾನ್ಸಿ, ಜಾನ್ ರಾತ್ರಿ ಎಲ್ಲ ನಿದ್ದೆ ಮಾಡದೆ ಹಳೆ ವಾಯ್ಸ್ ರೆಕಾರ್ಡ್ ಕೇಳ್ತಾ ಕೂತಿರ್ತಾನೆ, ನನಗೂ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಈ ಕಡೆ ಜಾನ್ ಮಾರ್ಕೆಟ್ಗೆ ಹೋಗಿರ್ತಾನೆ. ಅಲ್ಲಿ ಜಾನ್ ಒಬ್ಬ ಹುಡುಗಿನ ನೋಡ್ತಾನೆ. ಆಕೆ ಒಂದು ಟೋಪಿ ಹಾಕೊಂಡಿರ್ತಾಳೆ. ಜಾನ್ ಆ ಟೋಪಿನ ಗುರುತು ಹಚ್ಚಿ, ಇದು ನನ್ನ ಮೊಮ್ಮಗಳು ಆಂಜೆಲಾದು, ಅವಳು ಕಿಡ್ನಾಪ್ ಆದಾಗ ಇದೇ ಟೋಪಿ ಹಾಕೊಂಡಿದ್ಲು ಅಂತ ಯೋಚನೆ ಮಾಡ್ತಾನೆ. ಜಾನ್ ಆ ಟೋಪಿ ಹಾಕೊಂಡಿದ್ದ ಹುಡುಗಿನ ಫಾಲೋ ಮಾಡ್ತಾ ಆಕೆ ಇದ್ದ ಅನಾಥಾಶ್ರಮಕ್ಕೆ ಬರ್ತಾನೆ. ಅನಾಥಾಶ್ರಮದಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಗೆ ಜಾನ್, ಈ ಹುಡುಗಿ ಹಾಕೊಂಡಿರೋ ಟೋಪಿ ಎಲ್ಲಿಂದ ಬಂತು ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ ಒಂದು ಮಸೀದಿ ಅಡ್ರೆಸ್ ಕೊಟ್ಟು ಇಲ್ಲಿಂದನೇ ಡೊನೇಷನ್ ಮುಖಾಂತರ ಬಂತು ಅಂತ ಹೇಳ್ತಾನೆ. ಜಾನ್ ಅಡ್ರೆಸ್ ತಗೊಂಡು ಮಾರ್ಟಿನ್ ಹತ್ರ ಬರ್ತಾನೆ. ಮಾರ್ಟಿನ್ ಮತ್ತು ಜಾನ್ ಅಡ್ರೆಸ್ ನಲ್ಲಿರೋ ಮಸೀದಿಗೆ ಬರ್ತಾರೆ. ಇವರು ಅಲ್ಲಿದ್ದ ವ್ಯಕ್ತಿಗೆ, ನೀವು ಡೊನೇಷನ್ ಕಳಿಸಿದ ಆ ಟೋಪಿ ನಿಮಗೆ ಯಾರು ಕೊಟ್ರು ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿ, ಆ ಟೋಪಿ ನಮಗೆ ನಮ್ಮ ಸ್ಮಶಾನದಲ್ಲಿ ಸಿಕ್ತು, ಸ್ಮಶಾನದ ಸುತ್ತ ಗೋಡೆ ಕಟ್ಟಿಸ್ಬೇಕಂತ ನಾವು ಬುನಾದಿ ತೋಡ್ತಿದ್ದಾಗ ಒಂದು ಬಾಕ್ಸ್ ಸಿಕ್ತು, ಅದರಲ್ಲಿ ಆ ಟೋಪಿ ಇತ್ತು ಅಂತ ಹೇಳ್ತಾನೆ. ಆಗ ಮಾರ್ಟಿನ್, ಸ್ಮಶಾನದ ಭೂಮಿ ಮೊದಲು ಯಾರ ಹೆಸರಿನಲ್ಲಿತ್ತು ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ, ನಾವು ಆ ಭೂಮಿಯನ್ನ ತಗೊಳ್ಳೋ ಮುಂಚೆ ಶಾ ಅನ್ನೋ ಫ್ಯಾಮಿಲಿ ಅವರ ಹತ್ರ ಇತ್ತು ಅಂತ ಹೇಳ್ತಾನೆ. ಜಾನ್ ಮತ್ತು ಮಾರ್ಟಿನ್ ಮಸೀದಿಗೆ ಲ್ಯಾಂಡ್ ಕೊಡಿಸಿದ ಬ್ರೋಕರ್ ಹತ್ರ ಹೋಗ್ತಾರೆ. ಇವರು ಬ್ರೋಕರ್ಗೆ ಶಾ ಫ್ಯಾಮಿಲಿ ಈಗ ಎಲ್ಲಿದೆ ಅಂತ ಕೇಳ್ತಾರೆ. ಆಗ ಬ್ರೋಕರ್, ಶಾ ಫ್ಯಾಮಿಲಿ ತುಂಬಾ ವರ್ಷಗಳಿಂದ ದೂರ ದೇಶದಲ್ಲಿದ್ದಾರೆ, ಅವರು ಇಲ್ಲಿ ಬರಲ್ಲ ಅಂತ ಹೇಳ್ತಾನೆ. ಆಗ ಮಾರ್ಟಿನ್, 8 ವರ್ಷಗಳ ಹಿಂದೆ ಅವರು ಇಲ್ಲಿಗೆ ಬಂದಿದ್ರಾ ಅಂತ ಕೇಳ್ತಾನೆ. ಆಗ ಬ್ರೋಕರ್, ಇಲ್ಲ ಅವರು ಯಾವತ್ತೂ ಬಂದಿಲ್ಲ ಅಂತ ಹೇಳ್ತಾನೆ. ಆಗ ಮಾರ್ಟಿನ್ ಜಾನ್ಗೆ, ಈ ವಿಷಯ ಇಲ್ಲೇ ಬಿಟ್ಟು ಬಿಡು, ಎಲ್ಲ ವಿಷಯ ಮರೆತು ಶಾಂತಿಯಿಂದ ಬದುಕು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆದ್ರೆ ಜಾನ್ ಹೇಗಾದ್ರೂ ಮಾಡಿ ತನ್ನ ಮೊಮ್ಮಗಳಿಗೆ ನ್ಯಾಯ ಕೊಡಿಸ್ಬೇಕಂತ ಯೋಚನೆ ಮಾಡ್ತಿರ್ತಾನೆ. ಹೀಗೆ ಒಂದು ದಿನ ರಾನಿ ಅನ್ನೋ ಹುಡುಗ ಸ್ಕೂಲಿಂದ ಮನೆಗೆ ನಡೆದು ಹೋಗ್ತಿರ್ತಾನೆ. ಆಗ ಒಬ್ಬ ವ್ಯಕ್ತಿ ರಾನಿನ ಫಾಲೋ ಮಾಡ್ತಾನೆ. ರಾನಿ ಹಂಚ್ಕೊಂಡು ತನ್ನ ಮನೆ ಕಡೆ ಓಡ್ತಾನೆ. ರಾನಿ ತನ್ನ ಮನೆಗೆ ತಲುಪಿ ಬಾಗಿಲು ಬಡಿತಾನೆ. ರಾನಿ ತಾಯಿ ಬಾಗಿಲು ಓಪನ್ ಮಾಡ್ತಾಳೆ. ರಾನಿನ ಫಾಲೋ ಮಾಡ್ತಿದ್ದ ವ್ಯಕ್ತಿ ಅಲ್ಲಿಂದ ಹೋಗ್ಬಿಡ್ತಾನೆ. ಮಾರನೇ ದಿನ ರಾನಿ ತನ್ನ ತಾತ ಮನೋಹರ್ ಜೊತೆ ಆಟವಾಡ್ತಿರ್ತಾನೆ. ಆಗ ಮನೆಯಲ್ಲಿದ್ದ ಲ್ಯಾಂಡ್ಲೈನ್ಗೆ ಕಾಲ್ ಬರುತ್ತೆ. ಆಗ ಮನೋಹರ್ ಮನೆ ಒಳಗೆ ಹೋಗಿ ಫೋನ್ ಮಾತಾಡಿ ಹೊರಗೆ ಬಂದಾಗ ರಾನಿ ಕಾಣೆಯಾಗಿರ್ತಾನೆ. ಆಗ ಮನೋಹರ್ ಸೆಲ್ಗೆ ಒಂದು ಕಾಲ್ ಬರುತ್ತೆ. ಫೋನಲ್ಲಿದ್ದ ವ್ಯಕ್ತಿ, ನಿನ್ನ ಮೊಮ್ಮಗನನ್ನ ಕಿಡ್ನಾಪ್ ಮಾಡಿದ್ದೀನಿ, ಹಣ ರೆಡಿ ಮಾಡ್ಕೋ, ಮತ್ತೆ ಕಾಲ್ ಮಾಡ್ತೀನಿ, ಪೊಲೀಸರ ಹತ್ರ ಹೋದ್ರೆ ನಿನ್ನ ಮೊಮ್ಮಗ ಉಳಿಯಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಮನೋಹರ್ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತಾನೆ. ಇನ್ಸ್ಪೆಕ್ಟರ್ ಸರಿತಾ ಕೇಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾಳೆ. ಈ ಕಡೆ ಜಾನ್ ಮತ್ತೆ ಮಸೀದಿಗೆ ಹೋಗಿ ಅಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಗೆ, ಆ ಬಾಕ್ಸ್ ಅಲ್ಲಿ ಟೋಪಿ ಬಿಟ್ಟು ಮತ್ತೇನಾದರೂ ವಸ್ತು ಸಿಕ್ಕಿತ್ತಾ ಅಂತ ಕೇಳ್ತಾನೆ. ಆ ವ್ಯಕ್ತಿ ಚೆನ್ನಾಗಿ ಯೋಚನೆ ಮಾಡಿ ಆ ಬಾಕ್ಸ್ ಅಲ್ಲಿ ಒಂದು ಪೆನ್ ಇತ್ತು ಅಂತ ಒಂದು ಪೆನ್ ಕೊಡ್ತಾನೆ. ರಾನಿ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಇದರಿಂದ ಆಕೆ ರಾನಿ ಕಿಡ್ನಾಪ್ ಆಗಿದ್ದಾನೆ ಅಂತ ಗೊತ್ತಾದಾಗ ಮೂರ್ಛೆ ಹೋಗ್ತಾಳೆ. ಆಗ ಸರಿತಾ ತಾನೇ ರಾನಿ ತಾಯಿ ತರ ಕಿಡ್ನಾಪರ್ ಹತ್ರ ಮಾತಾಡಬೇಕು ಅನ್ಕೋತಾಳೆ. ಈ ಕಡೆ ರಾನಿ ತಾತ ಮನೋಹರ್ ಒಬ್ಬನೇ ಮನೆ ಮುಂದೆ ಕೂತಿರ್ತಾನೆ. ಆಗ ಮನೋಹರ್ಗೆ ಒಂದು ಕಾಲ್ ಬರುತ್ತೆ. ಕಿಡ್ನಾಪರ್ ಕೂಡ ಫೋನ್ ಮಾಡ್ತಾನೆ. ಆಗ ಸರಿತಾ ರಾನಿ ತಾಯಿ ತರ ಮಾತಾಡ್ತಾಳೆ. ಕಿಡ್ನಾಪರ್, ನಿಮ್ಮ ಮಗ ನಿಮಗೆ ಬೇಕಾದರೆ 20 ಲಕ್ಷ ರೆಡಿ ಮಾಡಿಕೊಳ್ಳಿ, ಮತ್ತೆ ಕಾಲ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾನೆ. ಜಾನ್ಗೆ ಆ ಪೆನ್ ಮೇಲೆ ಒಂದು ಲೋಗೋ ಕಾಣುತ್ತೆ. ಆಗ ಜಾನ್ ಆ ಲೋಗೋ ಯಾವುದು ಅಂತ ಸರ್ಚ್ ಮಾಡ್ತಾನೆ. ಆಗ ಜಾನ್ಗೆ ಅದು ಒಂದು ಭೂಮಾಪನ ಮಾಡೋ ಸರ್ಕಾರಿ ಇಲಾಖೆದು ಅಂತ ಗೊತ್ತಾಗುತ್ತೆ.
ಈ ಕಡೆ ಇನ್ಸ್ಪೆಕ್ಟರ್ ಸರಿತಾ ಕಿಡ್ನಾಪರ್ ಕಾಲ್ ಮಾಡಿದ ಫೋನ್ ಬೂತ್ಗೆ ಹೋಗಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ. ಆಗ ಅವರಿಗೆ ಅಲ್ಲಿ ಒಂದು ಸೇದಿದ ಸಿಗರೆಟ್ ಸಿಗುತ್ತೆ. ಅವರು ಅದನ್ನ ಫೊರೆನ್ಸಿಕ್ಗೆ ಕಳಿಸ್ತಾರೆ. ಇನ್ಸ್ಪೆಕ್ಟರ್ ಸರಿತಾ ಮಾರ್ಟಿನ್ ಹತ್ರ ಹೋಗಿ ಈ ಕಿಡ್ನಾಪರ್ನ ಹಿಡಿಯಲು ನಮಗೆ ನಿಮ್ಮ ಸಹಾಯ ಬೇಕು ಅಂತ ಕೇಳ್ತಾಳೆ. ಏಂಜಲ್ನ ಕಾಪಾಡೋಕ್ಕಾಗದೆ ಗಿಲ್ಟ್ನಲ್ಲಿದ್ದ ಮಾರ್ಟಿನ್ ಸರಿ ಅಂತ ಒಪ್ಕೋತಾನೆ. ಇನ್ನೊಂದು ಕಡೆ ಜಾನ್ ಭೂಮಾಪನ ಇಲಾಖೆಗೆ ಹೋಗಿ ಎನ್ಕ್ವೈರಿ ಮಾಡ್ತಾನೆ. ಆಗ ಅಲ್ಲಿದ್ದ ವ್ಯಕ್ತಿ ಇಂಥ ಪೆನ್ಗಳು ಕಾರ್ಪೊರೇಟ್ ಕಂಪನಿಯವರು ಇಲ್ಲಿರುವ ಎಂಪ್ಲಾಯ್ಗಳಿಗೆ ಆವಾಗವಾಗ ಮಾಡಿಸಿ ಗಿಫ್ಟ್ ಮಾಡ್ತಿರ್ತಾರೆ, ಅದರಲ್ಲಿ ಇದು 8 ವರ್ಷಗಳ ಹಳೆಯ ಪೆನ್ ಅಂತ ಹೇಳ್ತಿದ್ದೀರಿ, ಅವಾಗ ಯಾರಾದರೂ ಮಾಡಿಸಿ ಕೊಟ್ಟಿರ್ಬೋದು ಅಂತ ಹೇಳ್ತಾನೆ. ಆಗ ಜಾನ್ ಈ ಡಿಪಾರ್ಟ್ಮೆಂಟ್ನಲ್ಲಿ ಒಟ್ಟು ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಸುಮಾರು 2000 ಅಂತ ಹೇಳ್ತಾನೆ. ಆಗ ಜಾನ್ ಎಲ್ಲರ ಡೀಟೇಲ್ಸ್ ಕೊಡೋಕ್ಕಾಗುತ್ತಾ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ಲೆಟರ್ ತಗೊಂಡು ಬಾ, ಅವಾಗ ಕೊಡ್ತೀನಿ ಅಂತ ಹೇಳ್ತಾನೆ. ಜಾನ್ ಹೊರಗೆ ಬಂದಾಗ ಇದನ್ನೆಲ್ಲ ಕೇಳಿಸಿಕೊಂಡ ಒಬ್ಬ ಪಿಯೋನ್ ದುಡ್ಡು ಕೊಟ್ಟರೆ ಡೀಟೇಲ್ಸ್ ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಜಾನ್ ತನ್ನ ಸ್ಕೂಟರ್ ಪಿಯೋನ್ಗೆ ಕೊಟ್ಟು ಎಂಪ್ಲಾಯ್ ಡೀಟೇಲ್ಸ್ನ ತಗೋತಾನೆ ಮತ್ತು ಒಂದೊಂದಾಗಿ ಎಲ್ಲರ ಬಗ್ಗೆ ಎನ್ಕ್ವೈರಿ ಮಾಡ್ತಿರ್ತಾನೆ. ಇನ್ನೊಂದು ಕಡೆ ಕಿಡ್ನಾಪರ್ ರಾನಿ ಮನೆಗೆ ಫೋನ್ ಮಾಡಿ, ರಾನಿ ನನ್ನ ಜೊತೆ ಇದ್ದಾನೆ ಅಂತ ನಿಮಗೆ ಕನ್ಫರ್ಮ್ ಆಗೋಕ್ಕೆ ಒಂದು ಪ್ರೂಫ್ ಕಳಿಸಿದ್ದೀನಿ, ನಿಮ್ಮ ಮನೆ ಮುಂದೆಯಿಂದ ಹೋಗುತ್ತಿರುವ ಕಸದ ಲಾರಿ ನಿಂದ್ರಿಸಿ ಅದರಲ್ಲಿ ಹುಡುಕಿ ಅಂತ ಹೇಳ್ತಾನೆ. ಆಗ ಮಾರ್ಟಿನ್ ಲಾರಿ ನಿಂದ್ರಿಸಿ ಅದರಲ್ಲಿ ಹುಡುಕಿದಾಗ ಅವರಿಗೆ ಅದರಲ್ಲಿ ರಾನಿ ಫೋಟೋ ಸಿಗುತ್ತೆ. ಇದನ್ನ ನೋಡಿದ ಮಾರ್ಟಿನ್ ಇದು ಸೇಮ್ ಏಂಜಲ್ ಕಿಡ್ನಾಪ್ ಆದಾಗ ಹೀಗೆ ನಡೀತು, ಈ 2 ಕಿಡ್ನಾಪ್ ಮಾಡಿದ ವ್ಯಕ್ತಿ ಒಬ್ಬನೇ ಆಗಿರಬಹುದಾ ಅಂತ ಹೇಳ್ತಾನೆ. ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಜಾನ್ ಮೊಮ್ಮಗಳು ಏಂಜಲ ಕಿಡ್ನಾಪ್ ಆದಾಗ ಜಾನ್ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತಾನೆ. ಈ ಕೇಸ್ ಮಾರ್ಟಿನ್ ಹ್ಯಾಂಡಲ್ ಮಾಡ್ತಾನೆ. ಮಾರ್ಟಿನ್ ಜಾನ್ಗೆ ಕಿಡ್ನಾಪರ್ ಹೇಳಿದ ಹಾಗೆ ಮಾಡು, ನಾವು ನಿನ್ನನ್ನು ಫಾಲೋ ಮಾಡ್ತೀವಿ ಅಂತ ಹೇಳ್ತಾನೆ. ಕಿಡ್ನಾಪರ್ ಜಾನ್ನ ಒಂದು ರೈಲ್ವೆ ಸ್ಟೇಷನ್ಗೆ ದುಡ್ಡು ತಗೊಂಡು ಬಾ ಮತ್ತು ನಾನು ಹೇಳಿದ ಜಾಗದಲ್ಲಿ ಬ್ಯಾಗ್ ಇಡು ಅಂತ ಹೇಳ್ತಾನೆ. ಜಾನ್ ಬ್ಯಾಗ್ ತಗೊಂಡು ರೈಲ್ವೆ ಸ್ಟೇಷನ್ಗೆ ಬರ್ತಾನೆ. ಒಂದು ಕಡೆ ಬ್ಯಾಗ್ ಇಡ್ತಾನೆ. ಆಗ ಅಲ್ಲಿ ಒಂದು ಟ್ರೈನ್ ಬಂದು ನಿಲ್ಲುತ್ತೆ. ಟ್ರೈನಿಂದ ತುಂಬಾ ಜನ ಆರ್ಮಿ ಆಫೀಸರ್ ಕೆಳಗೆ ಇಳಿತಾರೆ. ಕಿಡ್ನಾಪರ್ ಕೂಡ ಅವರ ಜೊತೆ ಆರ್ಮಿ ಡ್ರೆಸ್ ನಲ್ಲಿ ಬಂದು ಒಂದು ನಕಲಿ ಬ್ಯಾಗ್ ನ ಅಲ್ಲಿ ಇಟ್ಟು ಹಣವಿದ್ದ ಬ್ಯಾಗ್ ನ ತಗೊಂಡು ಹೋಗ್ಬಿಡ್ತಾನೆ. ಕಿಡ್ನಾಪರ್ ದುಡ್ಡು ತಗೊಂಡು ಏಂಜಲ್ ನ ಬಿಡೋದಿಲ್ಲ. ಇದರಿಂದ ಮಾರ್ಟಿನ್ ಹೈಯರ್ ಆಫೀಸರ್ ಮಾರ್ಟಿನ್ ಮೇಲೆ ಸಿಟ್ ಮಾಡಿಕೊಂಡು ಮಾರ್ಟಿನ್ ನ ಆ ಕೇಸ್ನಿಂದ ವಜಾ ಮಾಡ್ತಾರೆ. ಈ ಕಡೆ ಕಿಡ್ನಾಪರ್ ಜಾನ್ಗೆ ಫೋನ್ ಮಾಡಿ, ನೀನು ಪೊಲೀಸರಿಗೆ ಹೇಳಬಾರ್ದಾಗಿತ್ತು, ಅದಕ್ಕೆ ನಾನು ಏಂಜಲ್ನ ಬಿಟ್ಟಿಲ್ಲ, ನೀನು ನನಗೆ ಇನ್ನೂ ಹಣ ಕೊಡಬೇಕು, ಹಣ ರೆಡಿಯಾಗಿಡು, ನಾನು ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾನೆ. ಕಿಡ್ನಾಪರ್ ಹತ್ರ ಇದ್ದ ಜಾನ್ ಮೊಮ್ಮಗಳಿಗೆ ಕಾರಲ್ಲಿ ಒಂದು ಪೆನ್ ಸಿಗುತ್ತೆ. ಜಾನ್ ತನ್ನ ಹಳೆಯ ಲ್ಯಾಂಡ್ ತಗೋಬೇಕಂತ ಇಟ್ಟಿದ್ದ ಹಣ ತಗೊಂಡು ಕಿಡ್ನಾಪರ್ ಹೇಳಿದ ಜಾಗಕ್ಕೆ ಹೋಗ್ತಾನೆ. ಕಿಡ್ನಾಪರ್ ಜಾನ್ಗೆ ಕಾಲ್ ಮಾಡಿ ಕಾರ್ ಸೈಡಲ್ಲಿ ಹಾಕಿ ನಿನಗೇನು ಕಾಣದ ಹಾಗೆ ಮುಖಕ್ಕೆ ಒಂದು ಪ್ಲಾಸ್ಟಿಕ್ ಹಾಕು ಅಂತ ಹೇಳ್ತಾನೆ. ಮಾರ್ಟಿನ್ ಕೂಡ ಜಾನ್ನ ಫಾಲೋ ಮಾಡಿಕೊಂಡು ಬರ್ತಾನೆ. ಈತ ಜಾನ್ ರೋಡ್ ಸೈಡಲ್ಲಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಕೂತಿರೋದನ್ನ ನೋಡಿ ಅವನನ್ನೇ ನೋಡ್ತಾ ಕಾರ್ ನಡೆಸುತ್ತಿರುವಾಗ ಮುಂದೆ ಏನೋ ಅಡ್ಡ ಬಂದು ಮಾರ್ಟಿನ್ ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಸ್ಟೋರಿ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ. ಕಿಡ್ನಾಪರ್ ರಾನಿನ ಬಿಡಬೇಕಂದ್ರೆ ಹಣ ತಗೊಂಡು ರೈಲ್ವೆ ಸ್ಟೇಷನ್ಗೆ ಬಾ ಅಂತ ಕರೆದಿರ್ತಾನೆ. ಇದರಿಂದ ಇನ್ಸ್ಪೆಕ್ಟರ್ ಸರಿತಾ ಹಣ ಇಟ್ಟಿದ್ದ ಬ್ಯಾಗ್ನಲ್ಲಿ ಟ್ರ್ಯಾಕರ್ ಹಾಕಿ ರಾನಿ ತಾಯಿ ಜೊತೆ ರೈಲ್ವೆ ಸ್ಟೇಷನ್ಗೆ ಕಳಿಸ್ತಾಳೆ. ಸೇಮ್ ಏಂಜಲ್ ಕೇಸಲ್ಲಿ ಆದಂಗೆ ಒಂದು ಟ್ರೈನ್ ಬಂದು ಅಲ್ಲಿ ನಿಲ್ಲುತ್ತೆ. ಆರ್ಮಿ ಆಫೀಸರ್ ಟ್ರೈನಿಂದ ಕೆಳಗೆ ಇಳಿತಾರೆ. ಕಿಡ್ನಾಪರ್ ಆರ್ಮಿ ಡ್ರೆಸ್ ಅಲ್ಲಿ ಬಂದು ಹಣವಿದ್ದ ಬ್ಯಾಗ್ ತಗೊಂಡು ಹೋಗ್ತಿರ್ತಾನೆ. ಟ್ರ್ಯಾಕರ್ ಸಹಾಯದಿಂದ ಮಾರ್ಟಿನ್ ಮತ್ತು ಸರಿತಾ ಕಿಡ್ನಾಪರ್ನ ಫಾಲೋ ಮಾಡ್ತಾರೆ. ಕಿಡ್ನಾಪರ್ ಒಂದು ಗೋಡೆ ಹತ್ರ ಬಂದು ಹಣದ ಚೀಲವನ್ನು ಗೋಡೆ ಹಿಂದೆ ಒಗೆಯೋಕೆ ಟ್ರೈ ಮಾಡ್ತಿರ್ತಾನೆ. ಆದರೆ ಅಷ್ಟರಲ್ಲಿ ಸರಿತಾ ಮತ್ತು ಮಾರ್ಟಿನ್ ಕಿಡ್ನಾಪರ್ನ ಹಿಡ್ಕೋತಾರೆ. ಕಿಡ್ನಾಪರ್ನ ನೋಡಿ ಅವರು ಶಾಕ್ ಆಗ್ತಾರೆ. ಏಕೆಂದರೆ ಬ್ಯಾಗ್ ತಗೊಂಡು ಓಡಿ ಹೋಗುತ್ತಿರುವವನು ಕಿಡ್ನಾಪ್ ಆದ ರಾನಿ ತಾತ ಮನೋಹರ್ ಆಗಿರ್ತಾನೆ. ಸರಿತಾ ಮನೋಹರ್ನ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡ್ತಾಳೆ. ಆದರೆ ಮನೋಹರ್ ನಾನು ಕಿಡ್ನಾಪ್ ಮಾಡಿಲ್ಲ, ಕಿಡ್ನಾಪರ್ ನನಗೆ ಫೋನ್ ಮಾಡಿ ಒಂದು ಜಾಗಕ್ಕೆ ಕರೆದು ಅಲ್ಲಿ ನನಗೆ ನನ್ನ ಮೊಮ್ಮಗ ರಾನಿ ವಾಯ್ಸ್ ಕೇಳಿಸಿದ ಮತ್ತು ನಾನು ಹೇಳಿದ ಹಾಗೆ ಕೇಳಿದರೆ ನಿನ್ನ ಮೊಮ್ಮಗನನ್ನ ಬಿಟ್ಬಿಡ್ತೀನಿ ಅಂತ ಹೇಳಿದ್ದ. ಅದಕ್ಕೆ ನಾನು ಕಿಡ್ನಾಪರ್ ಹೇಳಿದ ಹಾಗೆ ಆರ್ಮಿ ಡ್ರೆಸ್ ಅಲ್ಲಿ ಸ್ಟೇಷನ್ಗೆ ಬಂದು ಹಣದ ಬ್ಯಾಗ್ ತಗೊಂಡೆ. ಕಿಡ್ನಾಪರ್ ಗೋಡೆ ಇನ್ನೊಂದು ಕಡೆ ಹಣದ ಬ್ಯಾಗ್ ಹೋಗಿ ಅಂತ ಹೇಳಿದ್ದ ಅಂತ ಹೇಳ್ತಾನೆ. ಈ ಕಡೆ ಜಾನ್ ತನ್ನ ಹತ್ರ ಇದ್ದ ಲಿಸ್ಟ್ ನಲ್ಲಿರುವವರ ಬಗ್ಗೆ ಎನ್ಕ್ವೈರಿ ಮಾಡ್ತಿರ್ತಾನೆ. ಹೀಗೆ ಒಂದು ದಿನ ಆ ಲಿಸ್ಟ್ ನಲ್ಲಿದ್ದ ವ್ಯಕ್ತಿ ಹತ್ರ ಬಂದು ನಡೆದ ಎಲ್ಲ ವಿಷಯ ಹೇಳ್ತಾನೆ ಮತ್ತು ನಾನು ಲ್ಯಾಂಡ್ ತಗೋಬೇಕು ಅನ್ಕೊಂಡಿದ್ದೀನಿ ಮತ್ತು ನನ್ನ ಹತ್ರ ಹಣ ಇದೆ ಅಂತ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಮಾತ್ರ ಗೊತ್ತಿತ್ತು ಅಂತ ಹೇಳ್ತಾನೆ. ಆಗ ಆ ವ್ಯಕ್ತಿ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಕುಮಾರ್ ಅನ್ನೊಬ್ಬ ವ್ಯಕ್ತಿ ಇದ್ದ, ಆತ ತುಂಬಾ ಸ್ಕ್ಯಾಮ್ ಮಾಡಿದ್ದ, ಅದಕ್ಕೆ ಅವನನ್ನ ಕೆಲಸದಿಂದ ತೆಗೆದು ಹಾಕಲಾಯಿತು, ನೀನು ಅವನನ್ನ ವಿಚಾರಣೆ ಮಾಡು, ನಿನಗೇನಾದ್ರೂ ಕ್ಲೂ ಸಿಗಬಹುದು ಅಂತ ಹೇಳ್ತಾನೆ. ಮಾರ್ಟಿನ್ ಮತ್ತು ಸರಿತಾ ಮಾತಾಡ್ತಾ ಸರಿತಾ ಮಾರ್ಟಿನ್ಗೆ ಮನೋಹರ್ ಸೇದುತ್ತಿದ್ದ ಸಿಗರೆಟ್ ಮತ್ತು ನಮಗೆ ಫೋನ್ ಬೂತ್ ನಲ್ಲಿ ಸಿಕ್ಕ ಸಿಗರೆಟ್ DNA ಮ್ಯಾಚ್ ಆಗಿದೆ, ಇದರಿಂದ ಮನೋಹರೇ ಕಿಡ್ನಾಪರ್ ಅಂತ ಪ್ರೂವ್ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಮಾರ್ಟಿನ್ ನಾವೆಲ್ಲೋ ತಪ್ಪು ಮಾಡ್ತಾ ಇದ್ದೀವಿ, ಮನೋಹರ್ ಕಿಡ್ನಾಪರ್ ಆಗಿದ್ದರೆ ರಾನಿ ತಾಯಿ ಬದಲು ನೀನು ಕಿಡ್ನಾಪರ್ ಜೊತೆ ಮಾತಾಡಿದಾಗ ಮನೋಹರ್ಗೆ ತನ್ನ ಮಗಳ ವಾಯ್ಸ್ ಗುರುತು ಸಿಗ್ಲಿಲ್ವಾ ಅಂತ ಕೇಳ್ತಾನೆ. ಈ ಕಡೆ ಜಾನ್ ಕುಮಾರ್ನ ಹುಡ್ಕೊಂಡು ಕುಮಾರ್ ಮನೆಗೆ ಬರ್ತಾನೆ. ಜಾನ್ ಒಳಗೆ ಹೋಗಿ ನೋಡಿದಾಗ ಜಾನ್ಗೆ ಕುಮಾರ್ ಆರ್ಮಿ ಡ್ರೆಸ್ ಅಲ್ಲಿದ್ದ ಫೋಟೋಸ್ ಕಾಣುತ್ತೆ. ಆಗ ಅಲ್ಲಿಗೆ ಕುಮಾರ್ ಬರ್ತಾನೆ. ಈತ ಜಾನ್ನ ನೋಡಿ ಅಲ್ಲಿಂದ ಓಡೋಗ್ತಿರ್ತಾನೆ. ಜಾನ್ ಕುಮಾರ್ನ ಫಾಲೋ ಮಾಡಿ ಅವನನ್ನ ಹಿಡ್ಕೊತಾನೆ. ಜಾನ್ ಕುಮಾರ್ಗೆ ನನ್ನ ನೋಡಿ ಯಾಕೆ ಓಡಿ ಹೋದೆ ಅಂತ ಕೇಳ್ತಾನೆ. ಆಗ ಕುಮಾರ್ ನಾನು ತುಂಬಾ ಸಾಲ ಮಾಡಿದ್ದೀನಿ, ಡೈಲಿ ಸಾಲಗಾರರು ನನ್ನ ಹುಡ್ಕೊಂಡು ಬರ್ತಾರೆ, ನಾನು ನಿನ್ನ ನೋಡಿ ಸಾಲ ಕೇಳೋಕೆ ಬಂದಿದ್ದೀಯ ಅನ್ಕೊಂಡು ಓಡಿ ಹೋದೆ ಅಂತ ಹೇಳ್ತಾನೆ. ಆಗ ಜಾನ್ ನಿನ್ನ ಮನೆಯಲ್ಲಿ ಆರ್ಮಿ ಡ್ರೆಸ್ ಹಾಕೊಂಡಿರೋ ಫೋಟೋಸ್ ಇದಾವಲ್ಲ, ಯಾರು ಅವರು ಅಂತ ಕೇಳ್ತಾನೆ. ಅದಕ್ಕೆ ಕುಮಾರ್ ಮೊದಲಿನಿಂದಲೂ ನಮ್ಮ ಮನೆಯಲ್ಲಿ ಕಾಲಕಾಲಕ್ಕೆ ಯಾರಾದರೂ ಒಬ್ಬರು ಆರ್ಮಿಯಲ್ಲಿ ಇದ್ರು, ನಾನು ಕೂಡ ಆರ್ಮಿಯಲ್ಲಿ ರಿಟೈರ್ಡ್ ಆದ ಮೇಲೆ ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದು ಅಂತ ಹೇಳ್ತಾನೆ. ಆಗ ಜಾನ್ ನಿನ್ನ ಹಾಗೆ ಆರ್ಮಿಯಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿ ನಿಮ್ಮ ಆಫೀಸ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡವರಿದ್ದಾರಾ ಅಂತ ಕೇಳ್ತಾನೆ.
ಈ ಕಡೆ ಮಾರ್ಟಿನ್ ಕಿಡ್ನಾಪರ್ ಕಳುಹಿಸಿದ ವಾಯ್ಸ್ ರೆಕಾರ್ಡ್ ಕೇಳ್ತಿರ್ತಾನೆ. ಆಗ ಮಾರ್ಟಿನ್ ಏಂಜಲ್ ಕಿಡ್ನಾಪ್ ಆದಾಗ ಸಿಕ್ಕ ವಾಯ್ಸ್ ರೆಕಾರ್ಡ್ ಮತ್ತು ರಾನಿ ಕಿಡ್ನಾಪ್ ಆದಾಗ ಸಿಕ್ಕ ವಾಯ್ಸ್ ರೆಕಾರ್ಡ್ ಎರಡನ್ನೂ ಮ್ಯಾಚ್ ಮಾಡಿದಾಗ ಎರಡು ವಾಯ್ಸ್ ಒಬ್ಬನೇ ವ್ಯಕ್ತಿದ್ದು ಅಂತ ಗೊತ್ತಾಗುತ್ತೆ. ಕಿಡ್ನಾಪರ್ ಏಂಜಲ್ನ ಕಿಡ್ನಾಪ್ ಆದಾಗ ಯೂಸ್ ಮಾಡಿದ ಅದೇ ಪದಗಳನ್ನು ಮತ್ತೆ ಯೂಸ್ ಮಾಡಿರ್ತಾನೆ. ಅಂದರೆ ಕಿಡ್ನಾಪರ್ ಹಳೆ ವಾಯ್ಸ್ ರೆಕಾರ್ಡ್ನ ಮತ್ತೆ ರಾನಿ ಕಿಡ್ನಾಪ್ನಲ್ಲಿ ಯೂಸ್ ಮಾಡಿರ್ತಾನೆ. ಮಾರ್ಟಿನ್ ಏಂಜಲ್ ಮತ್ತು ರಾನಿ ವಾಯ್ಸ್ ರೆಕಾರ್ಡ್ನಿಂದ ಏನಾದರೂ ಕ್ಲೂ ಸಿಗ್ಬೋದಾ ಅಂತ ಚೆಕ್ ಮಾಡ್ತಾನೆ. ಈ ಕಡೆ ಜಾನ್ ಕುಮಾರ್ನಿಂದ ಇನ್ಫಾರ್ಮೇಶನ್ ತಗೊಂಡು ಕಿಡ್ನಾಪರ್ನ ಹುಡ್ಕೊಂಡು ಒಂದು ಮನೆಗೆ ಬರ್ತಾನೆ. ಜಾನ್ ಒಳಗೆ ಹೋಗಿ ನೋಡಿದಾಗ ಆರ್ಮಿ ಡ್ರೆಸ್ ಜೊತೆಗೆ ಕಿಡ್ನಾಪರ್ ಏಂಜಲ್ನ ಕಿಡ್ನಾಪ್ ಮಾಡಿ ಫೋಟೋಸ್ ತೆಗೆದು ಕಳುಹಿಸಿದ ಆ ಫೋಟೋದಲ್ಲಿದ್ದ ಗೋಡೆ ಈ ಮನೆಯಲ್ಲಿರುವುದನ್ನ ನೋಡಿ ಇದು ಕಿಡ್ನಾಪರ್ ಮನೆ ಅಂತ ಫಿಕ್ಸ್ ಆಗ್ತಾನೆ. ಜಾನ್ ಮನೆಯಿಂದ ಹೊರಗೆ ನೋಡಿದಾಗ ಅದು ಮನೋಹರ್ ಮನೆಯಾಗಿರುತ್ತೆ. ಮನೋಹರ್ ತನ್ನ ಮೊಮ್ಮಗನ ಜೊತೆ ಹಾಯಾಗಿ ಆಟವಾಡ್ತಿರ್ತಾನೆ. ಇದನ್ನ ನೋಡಿ ಜಾನ್ ನನ್ನ ಮೊಮ್ಮಗಳನ್ನ ನನ್ನಿಂದ ದೂರ ಮಾಡಿ ನೀನು ನಿನ್ನ ಮೊಮ್ಮಗನ ಜೊತೆ ಆರಾಮಾಗಿದ್ದೀಯಾ ಅಂತ ರಿವೆಂಜ್ ಪ್ಲಾನ್ ಮಾಡ್ತಾನೆ. ಇದರ ಭಾಗವಾಗಿ ಜಾನ್ ರಾನಿನ ಕಿಡ್ನಾಪ್ ಮಾಡ್ಬೇಕಂತ ಒಂದು ದಿನ ರಾನಿನ ಫಾಲೋ ಮಾಡಿದಾಗ ರಾನಿ ಹಂಚ್ಕೊಂಡು ಬೇಗ ಮನೆಗೆ ಓಡೋಗ್ತಾನೆ. ಈ ಕಡೆ ಮಾರ್ಟಿನ್ ವಾಯ್ಸ್ ರೆಕಾರ್ಡ್ ಚೆಕ್ ಮಾಡುತ್ತಿರುವಾಗ ಅವನಿಗೆ ಒಂದು ಕ್ಲೂ ಸಿಗುತ್ತೆ. ರಾನಿ ಕಿಡ್ನಾಪ್ ಆದಾಗ ತಾತ ನನ್ನ ಕಾಪಾಡು ಅಂತ ಹೇಳ್ತಿರ್ತಾನೆ. ಆಗ ಹಿಂದುಗಡೆ ಬ್ಯಾಕ್ಗ್ರೌಂಡ್ ನಲ್ಲಿ ಮೆಲ್ಲಗೆ ಧ್ವನಿಯಲ್ಲಿ ಹೇಳು, ಜೋರಾಗಿ ಹೇಳು, ತಾತನನ್ನ ಕಾಪಾಡು ಅಂತ ಕೂಗು ಅಂತ ಯಾರು ಹೇಳ್ತಿರ್ತಾರೆ. ಆಗ ಮಾರ್ಟಿನ್ ಆ ವಾಯ್ಸ್ ವಾಲ್ಯೂಮ್ ಜಾಸ್ತಿ ಮಾಡಿ ಅದನ್ನ ಮ್ಯಾಚ್ ಮಾಡಿದಾಗ ಅದು ಜಾನ್ ವಾಯ್ಸ್ ಜೊತೆ ಮ್ಯಾಚ್ ಆಗುತ್ತೆ. ಇನ್ನೊಂದು ಕಡೆ ಜಾನ್ ಮನೋಹರ್ ಮತ್ತು ಅವನ ಮೊಮ್ಮಗ ರಾನಿ ಮನೆ ಹೊರಗೆ ಆಟವಾಡುತ್ತಿರುವಾಗ ಜಾನ್ ಮನೋಹರ್ ಲ್ಯಾಂಡನ್ಗೆ ಕಾಲ್ ಮಾಡಿ ಅವನನ್ನ ಡಿಸ್ಟ್ರಾಕ್ಟ್ ಮಾಡಿ ರಾನಿನ ಕಿಡ್ನಾಪ್ ಮಾಡ್ತಾನೆ. ಜಾನ್ ಕಿಡ್ನಾಪರ್ ವಾಯ್ಸ್ ರೆಕಾರ್ಡ್ ಯೂಸ್ ಮಾಡಿ ರಾನಿ ಮನೆಯವರ ಹತ್ರ ಹಣ ಕೇಳ್ತಾನೆ. ಮನೋಹರ್ ಸೇದಿ ಬಿಸಾಡಿದ ಸಿಗರೆಟ್ ತಗೊಂಡು ಫೋನ್ ಬೂತ್ ಹತ್ರ ಬಿಸಾಕ್ತಾನೆ ಮತ್ತು ಮನೋಹರ್ಗೆ ಕಾಲ್ ಮಾಡಿ ರೈಲ್ವೆ ಸ್ಟೇಷನ್ನಿಂದ ಹಣ ತರಲು ಹೇಳ್ತಾನೆ. ಇದನ್ನು ಅರ್ಥ ಮಾಡಿಕೊಂಡ ಮಾರ್ಟಿನ್ ಜಾನ್ ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಮಾಡಿ ಜಾನ್ ಹತ್ರ ಬರ್ತಾನೆ. ಇಲ್ಲಿ ಜಾನ್ ಮತ್ತು ರಾನಿ ಆಟವಾಡ್ತಿರ್ತಾರೆ. ಆಗ ಜಾನ್ ಮಾರ್ಟಿನ್ನ ನೋಡಿ ಹೌದು ಇದೆಲ್ಲ ನಾನೇ ಮಾಡಿದ್ದೀನಿ, ಏಕೆಂದರೆ ಅವನಿಂದ ನನಗೆ ಅನ್ಯಾಯವಾಗಿದೆ ಅಂತ ಹೇಳ್ತಾನೆ ಮತ್ತು ಮನೋಹರ್ ಜೊತೆ ನಾನು ಮಾತಾಡಬೇಕು ಅಂತ ಹೇಳ್ತಾನೆ. ಮಾರ್ಟಿನ್ ಜಾನ್ ಮತ್ತು ಮನೋಹರ್ ಮೀಟಿಂಗ್ ಫಿಕ್ಸ್ ಮಾಡ್ತಾನೆ. ಜಾನ್ನ ನೋಡಿ ಮನೋಹರ್ ಹೌದು ಏಂಜಲ್ನ ಕಿಡ್ನಾಪ್ ಮಾಡಿದ್ದು ನಾನೇ. ನಾನು ಅಸಹಾಯಕತೆಯಿಂದ ಹೀಗೆ ಮಾಡಿದೆ, ಏಕೆಂದರೆ ನನ್ನ ಮಗಳಿಗೆ ಹಾರ್ಟ್ ಆಪರೇಷನ್ ಇತ್ತು. ನನ್ನ ಬಳಿ ಅಷ್ಟು ಹಣ ಇರಲಿಲ್ಲ. ಎಲ್ಲರ ಹತ್ರ ಕೇಳಿ ನೋಡಿದೆ, ಆದರೆ ಯಾರೂ ಕೊಡಲಿಲ್ಲ. ನಾನು ಆರ್ಮಿಯಿಂದ ರಿಟೈರ್ಡ್ ಆದಮೇಲೆ ಆ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ನಿನ್ನ ಹತ್ರ ಹಣ ಇದೆ ಅಂತ ನನಗೆ ಗೊತ್ತಾಯಿತು, ಅದಕ್ಕೆ ಏಂಜಲ್ನ ಕಿಡ್ನಾಪ್ ಮಾಡಿದೆ. ಆದರೆ ನಾನು ಏಂಜಲ್ನ ಸಾಯಿಸಬೇಕು ಅನ್ಕೊಂಡಿದ್ದಿಲ್ಲ ಅಂತ ಹೇಳಿ ಫ್ಲಾಶ್ ಬ್ಯಾಕ್ ಸ್ಟೋರಿನ ಹೇಳ್ತಾನೆ. ಮನೋಹರ್ ಏಂಜಲ್ನ ಕಿಡ್ನಾಪ್ ಮಾಡಿದ ಮೇಲೆ ಜಾನ್ಗೆ ಫೋನ್ ಮಾಡಿ ಹಣ ತಗೊಂಡು ಬರುವ ಲೊಕೇಶನ್ ಹೇಳ್ತಾನೆ ಮತ್ತು ಮುಖಕ್ಕೆ ಮಾಸ್ಕ್ ಹಾಕೊಂಡು ಕುಂದ್ರು ಅಂತ ಹೇಳ್ತಾನೆ. ಏಂಜಲ್ನ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿರುವಾಗ ಏಂಜಲ್ ತನಗೆ ಸಿಕ್ಕ ಒಂದು ಪೆನ್ನಿಂದ ಮನೋಹರ್ಗೆ ಚುಚ್ಚಿ ಅಲ್ಲಿಂದ ಓಡೋಗ್ತಿರ್ತಾಳೆ. ಈ ಕಡೆ ಜಾನ್ನ ಫಾಲೋ ಮಾಡಿಕೊಂಡು ಬಂದ ಮಾರ್ಟಿನ್ ಮಾಸ್ಕ್ ಹಾಕೊಂಡಿದ್ದ ಜಾನ್ನ ನೋಡ್ತಿರುವಾಗ ಏಂಜಲ್ ಮನೋಹರ್ನಿಂದ ದೂರ ಓಡ್ತಾ ಒಂದು ಎತ್ತರದ ಪ್ರದೇಶದಿಂದ ಕೆಳಗೆ ಬಿದ್ದುಬಿಡ್ತಾಳೆ. ಇದನ್ನ ತಪ್ಪಿಸೋಕೆ ಹೋಗಿ ಮಾರ್ಟಿನ್ ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಜಾನ್ ಕಾರಿಂದ ಇಳಿದು ಮಾರ್ಟಿನ್ ಹತ್ರ ಹೋಗ್ತಾನೆ. ಅಷ್ಟರಲ್ಲಿ ಏಂಜೆಲಾ ಎತ್ತರದಿಂದ ಬಿದ್ದು ಸತ್ತೋಗಿರ್ತಾಳೆ. ಈ ಟೈಮಲ್ಲಿ ಮನೋಹರ್ ಜಾನ್ ಕಾರಿಂದ ಹಣ ತಗೊಂಡು ಹೋಗ್ಬಿಡ್ತಾನೆ. ಮನೋಹರ್ ಜಾನ್ಗೆ ನಾನು ನನ್ನ ತಪ್ಪನ್ನು ಒಪ್ಕೋತೀನಿ, ನೀನು ಏನು ಹೇಳ್ತೀಯೋ ಅದನ್ನ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಜಾನ್ ನೀನು ಮಾಡಿದ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಮನೋಹರ್ 2 ಕಿಡ್ನಾಪ್ ತಾನೇ ಮಾಡಿದ್ದೀನಿ ಅಂತ ಒಪ್ಕೊಂಡು ಜೈಲಿಗೆ ಹೋಗ್ತಾನೆ. ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.